ಬೆಳ್ಳಿಕೆರೆ ಅದಿರು ನಾಪತ್ತೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕುರುಬಾ ನಾಗರಾಜ್ ಮನೆ ಮೇಲೆ ದಾಳಿಯನ್ನ ನಡೆಸಿ ಹಲವು ಮಹತ್ವದ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾಗರಾಜ್ ಬೆಂಗಳೂರಿನಲ್ಲಿದ್ದಾರೆ, ಬಳ್ಳಾರಿ ಮನೆಯಲ್ಲಿ ಇಲ್ಲ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಇಡಿ ಅಧಿಕಾರಿಗಳ ದಾಳಿಯಿಂದ ಏನೆಲ್ಲ ಮಹತ್ವದ ದಾಖಲೆಗಳು ಸಿಕ್ಕಿದೆ, ಬನ್ನಿ ವರದಿಯನ್ನು ನೋಡ್ಕೊಂಡ್ ಬರೋಣ. ಸುಮಾರು 2025ರಲ್ಲಿ ಬಳ್ಳಾರಿಯಲ್ಲಿ ಇಡಿ ದಾಳಿ ಆಗ್ತಾ ಇರತಕ್ಕಂಥದ್ದು ಸುಮಾರು ಒಂದು 20ರಿಂದ 25 ಬಾರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಇಡಿ ಅಧಿಕಾರಿಗಳು ಇಲ್ಲಿ ದಾಳಿಯನ್ನ ಪದೇ ಪದೇ ಮಾಡ್ತಾ ಇರತಕ್ಕಂಥದ್ದು. ಇವತ್ತು ಕೂಡ ಇಡಿ ದಾಳಿ ಆಗಿದೆ. ಇಷ್ಟು ದಿನ ಎಸ್ಟಿ ನಿಗಮದಲ್ಲಾದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿ ಆಯ್ತು, ಜೊತೆಗೆ ಸಿಬಿಐ ದಾಳಿ ಕೂಡ ಆಯ್ತು. ಇವತ್ತು ಅದೇ ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತರಾಗಿರ್ತಕ್ಕಂಥ ಕುರುಬಾ ನಾಗರಾಜ್ ಅವರ ಮನೆ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ಮತ್ತೆ ದಾಳಿಯನ್ನ ಮಾಡಿದ್ದಾರೆ. ನನಗ ಅದೇ ಮನೆಯ ಮುಂಭಾಗ ಇರತಕ್ಕಂಥದ್ದು ಈ ದೃಶ್ಯದಲ್ಲಿ ನೀವು ನೋಡಬಹುದು. ಇದು ನಾಗೇಂದ್ರ ಅವರ ಪರಮಾಪ್ತ ಆಗಿರ್ತಕ್ಕಂಥ ಕುರುಬಾ ನಾಗರಾಜ್ ಅವರಿಗೆ ಸೇರಿರ್ತಕ್ಕಂಥ ಮನೆ ಅಪಾರ್ಟ್ಮೆಂಟ್ ನಲ್ಲಿ ಅವರು ವಾಸವಾಗಿದ್ದಾರೆ. ಆದ್ರೆ ಈ ಕ್ಷಣದಲ್ಲಿ ಅವರು ಬೆಂಗಳೂರಿನಲ್ಲಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಯಾಕಾಗಿ ಈ ಇಡಿ ದಾಳಿ ಆಗಿದೆ ಅನ್ನೋದನ್ನ ನೋಡಿದ್ರೆ ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದಲ್ಲಿ ನಾಗರಾಜ್ ಅವರು ಕೂಡ ಅಂದ್ರೆ ಕುರುಬಾ ನಾಗರಾಜ್ ಅವರು ಕೂಡ ಆರೋಪಿ ಆಗಿದ್ದಾರೆ ಅನ್ನುವ ಮಾಹಿತಿ ನಮಗೆ ಇದೆ. ಈ ಹಿಂದೆಯೂ ಕೂಡ ಕುರುಬಾ ನಾಗರಾಜ್ ಅವರು ಸಿಬಿಐ ಏನು ತನಿಖೆಯನ್ನು ನಡೆಸಿತ್ತು ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಆಗ್ಲೂ ಕೂಡ ಸಿಬಿಐ ವಿಚಾರಣೆಗೆ ಒಳಪಟ್ಟಿದ್ರು. ಒಂದಷ್ಟು ದಿನ ಜೈಲುವಾಸವನ್ನು ಕೂಡ ಅನುಭವಿಸಿದ್ರು. ಈಗ ಆ ಪ್ರಕರಣಕ್ಕೆ ಮತ್ತಷ್ಟು ಮರುಜೀವ ಬಂದಿದೆ ಅಂತ ಈ ರೈಡ್ ನ ಮೂಲಕ ಗೊತ್ತಾಗ್ತಾ ಇರತಕ್ಕಂಥದ್ದು. ಈಗಾಗಲೇ ಸತೀಶ್ ಶೈಲ್ ಅವರಿಗೆ ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಶಿಕ್ಷೆ ಆಗಿತ್ತು. ಆ ಬಳಿಕ ಅವರಿಗೆ ಸ್ಟೇ ಸಿಕ್ಕು ಅವರು ಹೊರಗಡೆ ಇರತಕ್ಕಂಥದ್ದು. ಆದ್ರೆ ಇನ್ನು ನಾಗೇಂದ್ರ ಆಗಿರ್ಬೋದು, ಜೊತೆಗೆ ಈ ಕುರುಬಾ ನಾಗರಾಜ್ ಆಗಿರ್ಬೋದು, ಬೇರೆ ಬೇರೆ ಅನೇಕರು ಈ ಒಂದು ಪ್ರಕರಣದಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಮತ್ತಷ್ಟು ತನಿಖೆ ಚುರುಕುಗೊಂಡಿದೆ. ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣದ ಇಂಚಿಂಚು ಏನು ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಈಗ ಕಲೆ ಹಾಕ್ತಾ ಇರತಕ್ಕಂಥದ್ದು. ಅದರ ಭಾಗವಾಗಿ ಇವತ್ತು ಬಳ್ಳಾರಿಯ ತಾಳೂರು ರಸ್ತೆಯಲ್ಲಿ ಇರತಕ್ಕಂಥ ಕುರುಬಾ ನಾಗರಾಜ್ ಅವರ ಮನೆಗೆ ಬಂದು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ. 5 ಜನ ಅಧಿಕಾರಿಗಳ ತಂಡ ಈಗ ದಾಳಿಯನ್ನ ಮಾಡಿ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಹೇಳಿದಂತೆ ಕುರುಬಾ ನಾಗರಾಜ್ ಅವರು ಸದ್ಯ ಬೆಂಗಳೂರಿನಲ್ಲಿದ್ದಾರೆ. ಈ ಬಳ್ಳಾರಿಯಲ್ಲೇ ಬಂಡಿಹಟ್ಟಿ ಎನ್ನುವ ಪ್ರದೇಶದಲ್ಲಿ ಅವರಿಗೆ ಸೇರಿರ್ತಕ್ಕಂಥ ಒಂದು ಮನೆ ಇರತಕ್ಕಂಥದ್ದು. ಅಲ್ಲೂ ಕೂಡ ಇಡಿ ಅಧಿಕಾರಿಗಳು ಹೋಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇರತಕ್ಕಂಥದ್ದು. ಈಗ ಈ ದಾಳಿ ಆಗಿರ್ತಕ್ಕಂಥದ್ದು ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಅಂತ ಸಿಕ್ಕಿರ್ತಕ್ಕಂಥ ಮಾಹಿತಿ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಅದಿರು ನಾಪತ್ತೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕುರುಬಾ ನಾಗರಾಜ್ ಮನೆ ಮೇಲೆ ದಾಳಿಯನ್ನ ನಡೆಸಿ ಹಲವು ಮಹತ್ವದ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾಗರಾಜ್ ಬೆಂಗಳೂರಿನಲ್ಲಿದ್ದಾರೆ, ಬಳ್ಳಾರಿ ಮನೆಯಲ್ಲಿ ಇಲ್ಲ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಇಡಿ ಅಧಿಕಾರಿಗಳ ದಾಳಿಯಿಂದ ಏನೆಲ್ಲ ಮಹತ್ವದ ದಾಖಲೆಗಳು ಸಿಕ್ಕಿದೆ, ಬನ್ನಿ ವರದಿಯನ್ನು ನೋಡ್ಕೊಂಡ್ ಬರೋಣ. ಸುಮಾರು 2025ರಲ್ಲಿ ಬಳ್ಳಾರಿಯಲ್ಲಿ ಇಡಿ ದಾಳಿ ಆಗ್ತಾ ಇರತಕ್ಕಂಥದ್ದು ಸುಮಾರು ಒಂದು 20ರಿಂದ 25 ಬಾರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಇಡಿ ಅಧಿಕಾರಿಗಳು ಇಲ್ಲಿ ದಾಳಿಯನ್ನ ಪದೇ ಪದೇ ಮಾಡ್ತಾ ಇರತಕ್ಕಂಥದ್ದು. ಇವತ್ತು ಕೂಡ ಇಡಿ ದಾಳಿ ಆಗಿದೆ. ಇಷ್ಟು ದಿನ ಎಸ್ಟಿ ನಿಗಮದಲ್ಲಾದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿ ಆಯ್ತು, ಜೊತೆಗೆ ಸಿಬಿಐ ದಾಳಿ ಕೂಡ ಆಯ್ತು. ಇವತ್ತು ಅದೇ ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತರಾಗಿರ್ತಕ್ಕಂಥ ಕುರುಬಾ ನಾಗರಾಜ್ ಅವರ ಮನೆ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ಮತ್ತೆ ದಾಳಿಯನ್ನ ಮಾಡಿದ್ದಾರೆ. ನನಗ ಅದೇ ಮನೆಯ ಮುಂಭಾಗ ಇರತಕ್ಕಂಥದ್ದು ಈ ದೃಶ್ಯದಲ್ಲಿ ನೀವು ನೋಡಬಹುದು. ಇದು ನಾಗೇಂದ್ರ ಅವರ ಪರಮಾಪ್ತ ಆಗಿರ್ತಕ್ಕಂಥ ಕುರುಬಾ ನಾಗರಾಜ್ ಅವರಿಗೆ ಸೇರಿರ್ತಕ್ಕಂಥ ಮನೆ ಅಪಾರ್ಟ್ಮೆಂಟ್ ನಲ್ಲಿ ಅವರು ವಾಸವಾಗಿದ್ದಾರೆ. ಆದ್ರೆ ಈ ಕ್ಷಣದಲ್ಲಿ ಅವರು ಬೆಂಗಳೂರಿನಲ್ಲಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಯಾಕಾಗಿ ಈ ಇಡಿ ದಾಳಿ ಆಗಿದೆ ಅನ್ನೋದನ್ನ ನೋಡಿದ್ರೆ ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದಲ್ಲಿ ನಾಗರಾಜ್ ಅವರು ಕೂಡ ಅಂದ್ರೆ ಕುರುಬಾ ನಾಗರಾಜ್ ಅವರು ಕೂಡ ಆರೋಪಿ ಆಗಿದ್ದಾರೆ ಅನ್ನುವ ಮಾಹಿತಿ ನಮಗೆ ಇದೆ. ಈ ಹಿಂದೆಯೂ ಕೂಡ ಕುರುಬಾ ನಾಗರಾಜ್ ಅವರು ಸಿಬಿಐ ಏನು ತನಿಖೆಯನ್ನು ನಡೆಸಿತ್ತು ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಆಗ್ಲೂ ಕೂಡ ಸಿಬಿಐ ವಿಚಾರಣೆಗೆ ಒಳಪಟ್ಟಿದ್ರು. ಒಂದಷ್ಟು ದಿನ ಜೈಲುವಾಸವನ್ನು ಕೂಡ ಅನುಭವಿಸಿದ್ರು. ಈಗ ಆ ಪ್ರಕರಣಕ್ಕೆ ಮತ್ತಷ್ಟು ಮರುಜೀವ ಬಂದಿದೆ ಅಂತ ಈ ರೈಡ್ ನ ಮೂಲಕ ಗೊತ್ತಾಗ್ತಾ ಇರತಕ್ಕಂಥದ್ದು. ಈಗಾಗಲೇ ಸತೀಶ್ ಶೈಲ್ ಅವರಿಗೆ ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಶಿಕ್ಷೆ ಆಗಿತ್ತು. ಆ ಬಳಿಕ ಅವರಿಗೆ ಸ್ಟೇ ಸಿಕ್ಕು ಅವರು ಹೊರಗಡೆ ಇರತಕ್ಕಂಥದ್ದು. ಆದ್ರೆ ಇನ್ನು ನಾಗೇಂದ್ರ ಆಗಿರ್ಬೋದು, ಜೊತೆಗೆ ಈ ಕುರುಬಾ ನಾಗರಾಜ್ ಆಗಿರ್ಬೋದು, ಬೇರೆ ಬೇರೆ ಅನೇಕರು ಈ ಒಂದು ಪ್ರಕರಣದಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಮತ್ತಷ್ಟು ತನಿಖೆ ಚುರುಕುಗೊಂಡಿದೆ. ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣದ ಇಂಚಿಂಚು ಏನು ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಈಗ ಕಲೆ ಹಾಕ್ತಾ ಇರತಕ್ಕಂಥದ್ದು. ಅದರ ಭಾಗವಾಗಿ ಇವತ್ತು ಬಳ್ಳಾರಿಯ ತಾಳೂರು ರಸ್ತೆಯಲ್ಲಿ ಇರತಕ್ಕಂಥ ಕುರುಬಾ ನಾಗರಾಜ್ ಅವರ ಮನೆಗೆ ಬಂದು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ. 5 ಜನ ಅಧಿಕಾರಿಗಳ ತಂಡ ಈಗ ದಾಳಿಯನ್ನ ಮಾಡಿ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಹೇಳಿದಂತೆ ಕುರುಬಾ ನಾಗರಾಜ್ ಅವರು ಸದ್ಯ ಬೆಂಗಳೂರಿನಲ್ಲಿದ್ದಾರೆ. ಈ ಬಳ್ಳಾರಿಯಲ್ಲೇ ಬಂಡಿಹಟ್ಟಿ ಎನ್ನುವ ಪ್ರದೇಶದಲ್ಲಿ ಅವರಿಗೆ ಸೇರಿರ್ತಕ್ಕಂಥ ಒಂದು ಮನೆ ಇರತಕ್ಕಂಥದ್ದು. ಅಲ್ಲೂ ಕೂಡ ಇಡಿ ಅಧಿಕಾರಿಗಳು ಹೋಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇರತಕ್ಕಂಥದ್ದು. ಈಗ ಈ ದಾಳಿ ಆಗಿರ್ತಕ್ಕಂಥದ್ದು ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಅಂತ ಸಿಕ್ಕಿರ್ತಕ್ಕಂಥ ಮಾಹಿತಿ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಅದಿರು ನಾಪತ್ತೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕುರುಬಾ ನಾಗರಾಜ್ ಮನೆ ಮೇಲೆ ದಾಳಿಯನ್ನ ನಡೆಸಿ ಹಲವು ಮಹತ್ವದ
ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾಗರಾಜ್ ಬೆಂಗಳೂರಿನಲ್ಲಿದ್ದಾರೆ, ಬಳ್ಳಾರಿ ಮನೆಯಲ್ಲಿ ಇಲ್ಲ ಅನ್ನುವಂತ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಇಡಿ ಅಧಿಕಾರಿಗಳ ದಾಳಿಯಿಂದ ಏನೆಲ್ಲ ಮಹತ್ವದ ದಾಖಲೆಗಳು ಸಿಕ್ಕಿದೆ, ಬನ್ನಿ ವರದಿಯನ್ನು ನೋಡ್ಕೊಂಡ್ ಬರೋಣ. ಸುಮಾರು 2025ರಲ್ಲಿ ಬಳ್ಳಾರಿಯಲ್ಲಿ ಇಡಿ ದಾಳಿ ಆಗ್ತಾ ಇರತಕ್ಕಂಥದ್ದು ಸುಮಾರು ಒಂದು 20ರಿಂದ 25 ಬಾರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಇಡಿ ಅಧಿಕಾರಿಗಳು ಇಲ್ಲಿ ದಾಳಿಯನ್ನ ಪದೇ ಪದೇ ಮಾಡ್ತಾ ಇರತಕ್ಕಂಥದ್ದು. ಇವತ್ತು ಕೂಡ ಇಡಿ ದಾಳಿಯಾಗಿದೆ. ಇಷ್ಟು ದಿನ ಎಸ್ಟಿ ನಿಗಮದಲ್ಲಾದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿ ಆಯ್ತು, ಜೊತೆಗೆ ಸಿಬಿಐ ದಾಳಿ ಕೂಡ ಆಯ್ತು. ಇವತ್ತು ಅದೇ ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತರಾಗಿರ್ತಕ್ಕಂಥ ಕುರುಬ ನಾಗರಾಜ್ ಅವರ ಮನೆ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ಮತ್ತೆ ದಾಳಿಯನ್ನ ಮಾಡಿದ್ದಾರೆ. ನನಗ ಅದೇ ಮನೆಯ ಮುಂಭಾಗ ಇರತಕ್ಕಂಥದ್ದು ಈ ದೃಶ್ಯದಲ್ಲಿ ನೀವು ನೋಡಬಹುದು. ಇದು ನಾಗೇಂದ್ರ ಅವರ ಪರಮಾಪ್ತ ಆಗಿರ್ತಕ್ಕಂಥ ಕುರುಬ ನಾಗರಾಜ್ ಅವರಿಗೆ ಸೇರಿರ್ತಕ್ಕಂಥ ಮನೆ ಅಪಾರ್ಟ್ಮೆಂಟ್ ನಲ್ಲಿ ಅವರು ವಾಸವಾಗಿದ್ದಾರೆ. ಆದ್ರೆ ಈ ಕ್ಷಣದಲ್ಲಿ ಅವರು ಬೆಂಗಳೂರಿನಲ್ಲಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಯಾಕಾಗಿ ಈ ಇಡಿ ದಾಳಿ ಆಗಿದೆ ಅನ್ನೋದನ್ನ ನೋಡಿದ್ರೆ ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದಲ್ಲಿ ನಾಗರಾಜ್ ಅವರು ಕೂಡ ಅಂದ್ರೆ ಕುರುಬ ನಾಗರಾಜ್ ಅವರು ಕೂಡ ಆರೋಪಿ ಆಗಿದ್ದಾರೆ ಅನ್ನುವ ಮಾಹಿತಿ ನಮಗೆ ಇದೆ. ಈ ಹಿಂದೆಯೂ ಕೂಡ ಕುರುಬ ನಾಗರಾಜ್ ಅವರು ಸಿಬಿಐ ಏನು ತನಿಖೆಯನ್ನು ನಡೆಸಿತ್ತು ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆಗ್ಲೂ ಕೂಡ ಸಿಬಿಐ ವಿಚಾರಣೆಗೆ ಒಳಪಟ್ಟಿದ್ರು, ಒಂದಷ್ಟು ದಿನ ಜೈಲುವಾಸವನ್ನು ಕೂಡ ಅನುಭವಿಸಿದ್ರು. ಈಗ ಆ ಪ್ರಕರಣಕ್ಕೆ ಮತ್ತಷ್ಟು ಮರುಜೀವ ಬಂದಿದೆ ಅಂತ ಈ ರೈಡ್ ನ ಮೂಲಕ ಗೊತ್ತಾಗ್ತಾ ಇರತಕ್ಕಂಥದ್ದು. ಈಗಾಗಲೇ ಸತೀಶ್ ಶೈಲ್ ಅವರಿಗೆ ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಶಿಕ್ಷೆ ಆಗಿತ್ತು. ಆ ಬಳಿಕ ಅವರಿಗೆ ಸ್ಟೇ ಸಿಕ್ಕು ಅವರು ಹೊರಗಡೆ ಇರತಕ್ಕಂಥದ್ದು. ಆದ್ರೆ ಇನ್ನು ನಾಗೇಂದ್ರ ಆಗಿರ್ಬೋದು, ಜೊತೆಗೆ ಈ ಕುರುಬ ನಾಗರಾಜ್ ಆಗಿರ್ಬೋದು, ಬೇರೆ ಬೇರೆ ಅನೇಕರು ಈ ಒಂದು ಪ್ರಕರಣದಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಮತ್ತಷ್ಟು ತನಿಖೆ ಚುರುಕುಗೊಂಡಿದೆ. ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣದ ಇಂಚಿಂಚು ಏನು ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಈಗ ಕಲೆ ಹಾಕ್ತಾ ಇರತಕ್ಕಂಥದ್ದು. ಅದರ ಭಾಗವಾಗಿ ಇವತ್ತು ಬಳ್ಳಾರಿಯ ತಾಳೂರು ರಸ್ತೆಯಲ್ಲಿ ಇರತಕ್ಕಂಥ ಕುರುಬ ನಾಗರಾಜ್ ಅವರ ಮನೆಗೆ ಬಂದು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ. 5 ಜನ ಅಧಿಕಾರಿಗಳ ತಂಡ ಈಗ ದಾಳಿಯನ್ನ ಮಾಡಿ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಹೇಳಿದಂತೆ ಕುರುಬ ನಾಗರಾಜ್ ಅವರು ಸದ್ಯ ಬೆಂಗಳೂರಿನಲ್ಲಿದ್ದಾರೆ. ಈ ಬಳ್ಳಾರಿಯಲ್ಲೇ ಬಂಡಿಹಟ್ಟಿ ಎನ್ನುವ ಪ್ರದೇಶದಲ್ಲಿ ಅವರಿಗೆ ಸೇರಿರ್ತಕ್ಕಂಥ ಒಂದು ಮನೆ ಇರತಕ್ಕಂಥದ್ದು. ಅಲ್ಲೂ ಕೂಡ ಇಡಿ ಅಧಿಕಾರಿಗಳು ಹೋಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇರತಕ್ಕಂಥದ್ದು. ಈಗ ಈ ದಾಳಿ ಆಗಿರ್ತಕ್ಕಂಥದ್ದು ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಅಂತ ಸಿಕ್ಕಿರ್ತಕ್ಕಂಥ ಮಾಹಿತಿ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಅದಿರು ನಾಪತ್ತೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕುರುಬಾ ನಾಗರಾಜ್ ಮನೆ ಮೇಲೆ ದಾಳಿಯನ್ನ ನಡೆಸಿ ಹಲವು ಮಹತ್ವದ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾಗರಾಜ್ ಬೆಂಗಳೂರಿನಲ್ಲಿದ್ದಾರೆ, ಬಳ್ಳಾರಿ ಮನೆಯಲ್ಲಿ ಇಲ್ಲ ಅನ್ನುವಂತ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಇಡಿ ಅಧಿಕಾರಿಗಳ ದಾಳಿಯಿಂದ ಏನೆಲ್ಲ ಮಹತ್ವದ ದಾಖಲೆಗಳು ಸಿಕ್ಕಿದೆ, ಬನ್ನಿ ವರದಿಯನ್ನು ನೋಡ್ಕೊಂಡ್ ಬರೋಣ. ಸುಮಾರು 2025ರಲ್ಲಿ ಬಳ್ಳಾರಿಯಲ್ಲಿ ಇಡಿ ದಾಳಿ ಆಗ್ತಾ ಇರತಕ್ಕಂಥದ್ದು ಸುಮಾರು ಒಂದು 20ರಿಂದ 25 ಬಾರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಇಡಿ ಅಧಿಕಾರಿಗಳು ಇಲ್ಲಿ ದಾಳಿಯನ್ನ ಪದೇ ಪದೇ ಮಾಡ್ತಾ ಇರತಕ್ಕಂಥದ್ದು. ಇವತ್ತು ಕೂಡ ಇಡಿ ದಾಳಿಯಾಗಿದೆ. ಇಷ್ಟು ದಿನ ಎಸ್ಟಿ ನಿಗಮದಲ್ಲಾದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿ ಆಯ್ತು, ಜೊತೆಗೆ ಸಿಬಿಐ ದಾಳಿ ಕೂಡ ಆಯ್ತು. ಇವತ್ತು ಅದೇ ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತರಾಗಿರ್ತಕ್ಕಂಥ ಕುರುಬ ನಾಗರಾಜ್ ಅವರ ಮನೆ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ಮತ್ತೆ ದಾಳಿಯನ್ನ ಮಾಡಿದ್ದಾರೆ. ನನಗ ಅದೇ ಮನೆಯ ಮುಂಭಾಗ ಇರತಕ್ಕಂಥದ್ದು ಈ ದೃಶ್ಯದಲ್ಲಿ ನೀವು ನೋಡಬಹುದು. ಇದು ನಾಗೇಂದ್ರ ಅವರ ಪರಮಾಪ್ತ ಆಗಿರ್ತಕ್ಕಂಥ ಕುರುಬ ನಾಗರಾಜ್ ಅವರಿಗೆ ಸೇರಿರ್ತಕ್ಕಂಥ ಮನೆ ಅಪಾರ್ಟ್ಮೆಂಟ್ ನಲ್ಲಿ ಅವರು ವಾಸವಾಗಿದ್ದಾರೆ. ಆದ್ರೆ ಈ ಕ್ಷಣದಲ್ಲಿ ಅವರು ಬೆಂಗಳೂರಿನಲ್ಲಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಯಾಕಾಗಿ ಈ ಇಡಿ ದಾಳಿ ಆಗಿದೆ ಅನ್ನೋದನ್ನ ನೋಡಿದ್ರೆ ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದಲ್ಲಿ ನಾಗರಾಜ್ ಅವರು ಕೂಡ ಅಂದ್ರೆ ಕುರುಬ ನಾಗರಾಜ್ ಅವರು ಕೂಡ ಆರೋಪಿ ಆಗಿದ್ದಾರೆ ಅನ್ನುವ ಮಾಹಿತಿ ನಮಗೆ ಇದೆ. ಈ ಹಿಂದೆಯೂ ಕೂಡ ಕುರುಬ ನಾಗರಾಜ್ ಅವರು ಸಿಬಿಐ ಏನು ತನಿಖೆಯನ್ನು ನಡೆಸಿತ್ತು ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆಗ್ಲೂ ಕೂಡ ಸಿಬಿಐ ವಿಚಾರಣೆಗೆ ಒಳಪಟ್ಟಿದ್ರು, ಒಂದಷ್ಟು ದಿನ ಜೈಲುವಾಸ